ಫೈನಲಿ ಮಗ ನಮ್ಮ ಬೆಂಗಳೂರು ಬುಲ್ಸ್ ಹೊಸ ಅಧ್ಯಾಯ ಸ್ಟಾರ್ಟ್ ಆಯ್ತು ಗುರು. ಯೋಗೇಶ್ ದಯಾ ಕ್ಯಾಪ್ಟನ್ಸಿಯಿಂದ ಇವತ್ತಿನ ಮ್ಯಾಚ್ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ. ಹೆಂಗ್ ಆಡಿದ್ರು ಗುರು ಬೆಂಗಳೂರು ಬುಲ್ಸ್ ಅವ್ರು. ಈ ಥರ ಆಡ್ಬೇಕು ಎವ್ರಿ ಗೇಮ್, ಅದು ಏನಾದರೂ ಆಗಲಿ ಮಗ. ಎವ್ರಿ ಮಿನಿಟ್ ಫಸ್ಟ್ ಸ್ಟಾರ್ಟ್ ಆದ ತಕ್ಷಣ ಲಾಸ್ಟು ವಿಜಿಲ್ ಹೊಡೆಯೋ ತನಕ ನಕ್ಕನ್ನು ಆಡಲೇಬೇಕು. ಹಿಂಗೆ ಎವ್ರಿ ಮಿನಿಟ್ ಈ ಥರ ಡಾಮಿನೇಟ್ ಮಾಡೋ ಥರ ಆಡಬೇಕು ಗುರು. ಅವಾಗಲೇ ಸೋಲೋ ಗೆಲ್ಲೋ ಬಿಟ್ಟಾಕಬೇಕು. ಬಟ್ ಈ ಥರ ಗೇಮ್ನ ಎವ್ರಿ ಮ್ಯಾಚ್ ಆಡಬೇಕು ಮಗ. ಈ 3 ಮ್ಯಾಚಲ್ಲಿ ನಾವು ಈ ಥರ ಗೇಮ್ ಆಡಿಲ್ಲ. ಫಸ್ಟ್ ಮ್ಯಾಚಲ್ಲಿ ಮಾತ್ರ ಆಡಿದ್ದು. ಅದಾದಮೇಲೆ ಡಬಂಗ್ ಡೆಲ್ಲಿ ಮೇಲೆ ಈ ಥರ ಮ್ಯಾಚ್ ಆಡಲಿಲ್ಲ. ಮತ್ತು ಯುಮುಮ ಮೇಲೆ ಕೂಡ ಈ ಥರ ಮ್ಯಾಚ್ ಆಡಲಿಲ್ಲ. ಓಕೆ, ಬಟ್ ಪಟ್ನಾ ಪೈರೇಟ್ಸ್ ಅವರು 3ಕ್ಕೆ 3 ಹೊಗೆ ಹಾಕೊಂಡ್ರು. ನಮ್ಮ ಬೆಂಗಳೂರು ಬುಲ್ಸ್ ಥರ ಫಸ್ಟ್ ಸ್ಟಾರ್ಟಿಂಗ್ 3 ಹೊಗೆ ಹಾಕೊಂಡಿದ್ರು. ಇವಾಗ ಪಟ್ನಾ ಪೈರೇಟ್ಸ್ ಅವರು 3ಕ್ಕೆ 3 ಹೊಗೆ ಹಾಕೊಂಡಿದ್ರು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚ್ ಗೆಲ್ತಾರೆ ಅಂತ. ಹೋಗಿ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ಯಾರು ಗೆಲ್ತಾರೆ ಅಂತ ಹೇಳಿದೆ ಅಂತ. ಬಟ್ ಅಲ್ಟಿಮೇಟ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ಬಾಯ್ಸ್ ಎಲ್ಲರೂ ಸೇರ್ಕೊಂಡು ಈ ಒಂದು ಮ್ಯಾಚ್ನ ಗೆದ್ದಿರೋದು. ಅವರಿಂದ ಇವರಿಂದ ಅಂತಲ್ಲ. ಬಟ್ ಅಲಿರಿಜಾ ಮಿರ್ಜಾಯಿನ್ ಮಗ 10 ಪಾಯಿಂಟ್ನ ತಗೊಂಡಿರೋದು. ಎವ್ರಿ ಮ್ಯಾಚ್ ಸಖತ್ತಾಗೆ ಪರ್ಫಾರ್ಮ್ ಮಾಡ್ತಾರೆ. ಅದ್ರ ಜೊತೆಲಿ ಆಶೀಶ್ ಮಲ್ಲಿಕ್ ಲಕ್ಕಿ ಬಾಯ್ ಗುರು ನಮ್ಮ ಬೆಂಗಳೂರು ಬುಲ್ಸ್ಗೆ 8 ಪಾಯಿಂಟಾ ಎಷ್ಟು? ಓಕೆ, 8 ಪಾಯಿಂಟ್ನ ತಗೊಂಡಿರೋದು. ದೀಪಕ್ ಅವರು 4 ಪಾಯಿಂಟ್ ತಗೊಂಡಿದ್ದಾರೆ. ಮತ್ತು ಯೋಗೇಶ್ ದಯಾ 3 ಪಾಯಿಂಟ್ನ ತಗೊಂಡಿದ್ದಾರೆ. ಸೊ ಈ ಥರ ಬೇಕು ಗುರು ಬೆಂಗಳೂರು ಬುಲ್ಸ್ ಬಾಯ್ಸ್ ಅಂದರೆ. ಈ ಥರ ಆಡಬೇಕು, ಎವ್ರಿ ಮ್ಯಾಚ್ ಡಾಮಿನೇಟ್ ಮಾಡೋ ಥರ ಆಡಬೇಕು, ಅವಾಗಲೇ ಗೆಲ್ಲೋದು. ಸೊ ಇನ್ನು ನಾವು ಸ್ಟಾರ್ಟಿಂಗ್ 3 ಮ್ಯಾಚಿಂದನೂ ಕೂಡ ಈ ಥರ ಮ್ಯಾಚ್ ನೋಡೇ ಇರಲಿಲ್ಲ ಬೆಂಗಳೂರು ಬುಲ್ಸ್ ಆಡೋದು. ಇವತ್ತಿಂದ ಸ್ಟಾರ್ಟ್ ಆಗಿದೆ. BC ರಾಮೇಶ್ ಮುಖದಲ್ಲಿ ಸ್ಮೈಲ್ ಬಂತು ಗುರು ಫೈನಲಿ. ಪಾಪ ವಯ್ಯ ಸಖತ್ ಬೇಜಾರಾಗಿ ಕೂತ್ಕೊಬಿಟ್ಟಿದ್ದ. ಬಟ್ ಇವತ್ತು ಸ್ವಲ್ಪ ನಕ್ಕಿದ್ರು ಗುರು. ಹೋಗ್ಬಿಟ್ಟು ಎಲ್ಲ ಪ್ಲೇಯರ್ಸು ಖುಷಿ ಕಾಣ್ತಾ ಇದೆಲ್ಲ ಬೆಂಗಳೂರು ಬುಲ್ಸ್ ಎಲ್ಲ ಫ್ಯಾನ್ಸು ಕೂಡ ಸಖತ್ ಖುಷಿಯಾಗಿರ್ತಾರೆ. ನಿಮ್ಗೇನು ಅನಿಸೋದು ಅಂತ ಕಮೆಂಟ್ ಮಾಡಿ. ಬಟ್ ಆ ಕಡೆ ನಮಗೆ ಏನಾಯ್ತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿದ್ವಿ. ಅದಾದಮೇಲೆ ಅವ್ರ ಟೀಮಲ್ಲಿ ಇದ್ದಾರಲ್ಲ ಪಟ್ನಾ ಪೈರೇಟ್ಸಲ್ಲಿ ಅಯಾನ್ ಲೋಚಬ್ ಅಂತ ಸಖತ್ತಾಗಿ ಆಡಿದ್ರು ಮಗ. ಅವರಂತೂ ಅವ್ರನ್ನೇನಾದ್ರು ಇಟ್ಕೊಂಡಿದ್ರೆ ಬೆಂಗಳೂರು ಬುಲ್ಸು ಇನ್ನೂ ಜಾಸ್ತಿ ಪಾಯಿಂಟ್ ಹೋಗ್ತಾ ಇತ್ತು. ಸೊ ಅವರು ಕೂಡ 8 ಪಾಯಿಂಟು ರೇಟ್ ಪಾಯಿಂಟ್ನ ತಗೊಂಡ್ರು. ಮತ್ತು ಸುಧಾಕರ್ ಅವ್ರ ಕಡೆನೂ ಕೂಡ ಅವರು 6-7 ಪಾಯಿಂಟೇನೋ ತಗೊಂಡ್ರು. ಅದು ಬಿಟ್ಟರೆ ಇನ್ನೊಬ್ರು ಯಾರೋ ಒಬ್ಬ ಟ್ಯಾಕಲ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಬೆಂಗಳೂರು ಬುಲ್ಸ್ ಅವರು 8 ಪಾಯಿಂಟು ಲೀಡಲ್ಲಿ ಗೆದ್ದಿದ್ದಾರೆ ಗುರು. ಸಖತ್ ಖುಷಿ ಆಗ್ತಿದೆ ಗುರು. ಏನು ಹೇಳೋದ ಇದಕ್ಕೆ? ಈ ಥರ ಆಡಬೇಕು ಎವ್ರಿ ಗೇಮ್. ಈ ಥರ ಆಡಿದ್ರೆ ಸಾಕು. ಇದು ಬಿಟ್ಟರೆ ಸೋಲು ಗೆಲು ಆಮೇಲೆ ಮಗ. ಬಟ್ ಎವ್ರಿ ಗೇಮು ಡಾಮಿನೇಟ್ ಮಾಡೋ ಥರ ಆಡಬೇಕು, ಅವಾಗಲೇ ಗೆಲ್ಲೋದು. ಬಟ್ BC ರಮೇಶ್ ಕೂಡ ಸಖತ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಮತ್ತು ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂಕುಶ್ ರಾತಿ ಅವರು ಬೆಂಗಳೂರು ಬುಲ್ಸ್ನ ಬಿಟ್ಟಿದ್ದಾರೆ ಅಂತ. ಅದೇನಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಕಾಸ್ ಅಂಕುಶ್ ರಾತಿ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಮತ್ತು ಅವರು ಹಾಕಿರೋ ಪೋಸ್ಟೆಲ್ಲೂ ಕೂಡ ಡಿಲೀಟ್ ಮಾಡಿದ್ದಾರೆ ಅಂಕುಶ್ ರಾತಿ ಅವ್ರ ಅಕೌಂಟಲ್ಲಿ ಬೆಂಗಳೂರು ಬುಲ್ಸ್ ಅವ್ರದ್ದು. ಸೊ ಏನಾಗಿದೆಯೋ ಗೊತ್ತಿಲ್ಲ. ಬಟ್ ಈಗ ಆಲ್ರೆಡಿ 4 ಮ್ಯಾಚ್ ಆಗಿದೆ. 4 ಮ್ಯಾಚಸ್ಗೂ ಕೂಡ ಡಿಫ್ರೆಂಟ್ ಕ್ಯಾಪ್ಟನ್ಸಿನ ಕೊಟ್ಟಿರೋದು. ಫಸ್ಟ್ ಮ್ಯಾಚು ಅಂಕುಶ್ ರಾತಿ ಇದ್ದರು, ಸೆಕೆಂಡ್ ಮ್ಯಾಚು ಕೂಡ ಅವರೇ ಇದ್ದರು, ಥರ್ಡ್ ಮ್ಯಾಚು ಆಕಾಶ್ ಇಂಡಿಯಾನ ಕರ್ಕೊಬಂದರು, ಕ್ಯಾಪ್ಟನ್ ಆಗಿ ಮಾಡಿದ್ರು. ಮತ್ತು ಇವಾಗ 4th ಮ್ಯಾಚು ಗೊತ್ತಲ್ಲ ಯೋಗೇಶ್ ದಯಾ ಕ್ಯಾಪ್ಟನ್ ಆಗಿ ಮ್ಯಾಚ್ನ ಗೆಲ್ಸಿದ್ರು. ಬಟ್ ನೆಕ್ಸ್ಟ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಡೀಟೇಲಾಗಿ ಏನಾಗಿದೆ ಅಂತ. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಇಷ್ಟ ಆಯಿತು ಮಗ. ನಾವು ಆ್ಯಕ್ಚುಲಿ ಆಫ್ ಟೈಮಲ್ಲೇ ಗೆದ್ದುಬಿಟ್ಟಿದ್ವಿ. ಆಫ್ ಟೈಮಲ್ಲಿ ಫಸ್ಟ್ ಟೈಮ್ ಒಬ್ಬರು 3 ಮ್ಯಾಚ್ ಆದಮೇಲೆ ಗೆದ್ದಿದ್ದು. ಎಷ್ಟು 3 ಪಾಯಿಂಟಿನ ಲೀಡಲ್ಲಿ ಇದ್ವಿ, ಚೆನ್ನಾಗಿತ್ತು. ಬಟ್ ಎವ್ರಿ 10 ಮಿನಿಟ್ಸು ಸಕ್ಕ ಡಾಮಿನೇಟ್ ಮಾಡಿದ್ದಾರೆ ಬೆಂಗಳೂರು ಬುಲ್ಸ್, ಇಲ್ಲ ಅಂತಲ್ಲ. ಬಟ್ 11ಇಂದ 20 ಮಿನಿಟ್ಸ್ವರೆಗೆ ಸಕ್ಕ ಡಾಮಿನೇಟ್ ಮಾಡಿದ್ರು. ಅದಾದಮೇಲೆ ಮತ್ತೆ ಕೊಲಾಪ್ಸ್ ಆಯಿತು. ಅದಾದಮೇಲೆ ನೆಕ್ಸ್ಟು 30 ಮಿನಿಟ್ಸಿಂದ 40 ಮಿನಿಟ್ಸ್ವರೆಗೂ 31ಇಂದ 40ವರೆಗೂ ಸಕ್ಕತ್ತಾಗಿ ಅಲ್ಲಿ ಕೂಡ ಡಾಮಿನೇಟ್ ಮಾಡಿದ್ರು. ಬಟ್ ಅಲ್ಟಿಮೇಟ್ ಆಗಿ ಸಕ್ಕತ್ತಾಗಿ ಮಾಡಿದ್ರು. ಒಂದು ರೇಟ್ ಪಾಯಿಂಟು ಮಿಸ್ ಆಗಿಬಿಡ್ತು ಮಗ. ಒಂದು ಸೂಪರ್ ಟ್ಯಾಕಲ್ ಯೋಗೇಶ್ ದಯಾ ಮತ್ತು ಅಲಿರಿಜಾ ಮಿರ್ಜಾಯಿನ್ ಅಯಾನ್ ಲೋಚಬ್ ಇದ್ದಾರಲ್ಲ ಅವ್ರನ್ನ ಹಿಡ್ಕೊಂಡ್ರು. ಬಟ್ ಹೆಂಗೆ ಹಿಡ್ಕೊಂಡ್ರು ಆ ಮನುಷ್ಯ ಫುಲ್ಲು ಅಲ್ಲಾಡಿಸ್ಕೊಂಡು ಅದೆಲ್ಲ ಮಾಡಿಕೊಂಡು ಫುಲ್ಲು ಹೋಗ್ಬಿಟ್ಟಾಗರು ಲೈನ ದಾಟ್ ಮಾಡಿಕೊಂಡು. ಅದೊಂದು ಸಕ್ಕತ್ತಾಗಿತ್ತು ರೇಟ್ ಅಂತೂ. ಬಟ್ ಅದು ಬಿಟ್ಟರೆ ಒಳ್ಳೊಳ್ಳೆ ಸೀನ್ಗಳಾಯಿತು ಆ್ಯಕ್ಚುಲಿ. ಆಶೀಶ್ ಮಲ್ಲಿಕ್ ಸಕ್ಕತ್ತಾಗೆ ಪರ್ಫಾರ್ಮ್ ಮಾಡಿದ್ರು. ಅಲಿರಿಜಾ ಮಿರ್ಜಾನ್ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಗುರು. ಬಟ್ ಆಕಾಶ್ ಶಿಂಡೆ ಮಗ ಪರ್ಫಾರ್ಮ್ ಮಾಡಬೇಕಾಗಿರೋದು. ಆಕಾಶ್ ಶಿಂಡೆ ಆ್ಯಂಡ್ ಸಂಜಯ್ ದುಲ್ಲು ಅವ್ರ ಕಡೆ ನಿನ್ನ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವರೆಲ್ಲರೂ ಕೂಡ ಪರ್ಫಾರ್ಮ್ ಮಾಡಿಬಿಟ್ರೆ ನಿಜ ಹೇಳ್ತಾ ಇದ್ದೀನಿ ಯಾವ ಮ್ಯಾಚು ಕೂಡ ಸೋಲೋ ಚಾನ್ಸೇ ಇಲ್ಲ, ಆ ಥರ ಇರುತ್ತೆ. ಬಟ್ ಸಂಜಯ್ ದುಲ್ಲು ಸ್ವಲ್ಪ ಇನ್ನೂ ಪರ್ಫಾರ್ಮೆನ್ಸ್ ಬರಬೇಕು. ಮತ್ತು ಯೋಗೇಶ್ ದಯಾಯಿಂದ ಸಾಕಾಗಲ್ಲ ಮಗ. ಈ ಥರ ನಾವು ಅವರೇ ನಮಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಟ್ ಇಸ್ ಅದ್ ಬ್ರೋ ಎಕ್ಸ್ಪೆನ್ಸಿವ್ ಪ್ಲೇಯರ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ಗೆ. ಸಾರಿ ಗೈಸ್, ಅವರೇ ಅವ್ರ ಕಡೆಯಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಬರ್ತಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಆ್ಯಕ್ಚುಲಿ ಅವ್ರ ಮೇಲೆ ನಮಗೆ. ಬಟ್ ಆ ಎಕ್ಸ್ಪೆಕ್ಟೇಷನನ್ನು ಅವರು ಫುಲ್ಫಿಲ್ ಮಾಡ್ತಿಲ್ಲ. ಬಟ್ ನೆಕ್ಸ್ಟ್ ಮ್ಯಾಚ್ ಯಾರ ಮೇಲೆ ಇದೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಮ್ಯಾಚ್ ವಿಡಿಯೋ ಮಾಡ್ತೀನಿ. ನಾನು ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳ್ದಂಗೆ ಮಗ
ನನಗೆ ಖುಷಿ ಆಗ್ತಾ ಇದೆ, ಬಿಕಾಸ್ ಅವ್ರು ಹೇಳಿದ್ದೆ ಬೆಂಗಳೂರು ಬುಲ್ಸ್ ಪಕ್ಕ ಗೆಲ್ತಾರೆ ಪಟ್ನಾ ಪೈರೇಟ್ಸ್ ಮೇಲೆ ಅಂತ. ಅದೇ ಥರ ಗೆದ್ರು ಗುರು ಅಲ್ಟಿಮೇಟಾಗಿ ಗೆದ್ದರು. ಅದು ಬಿಟ್ಟರೆ ಅಷ್ಟೇ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ಥರ ಆಡಬೇಕು ಗುರು, ಡಾಮಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಕೆ ಒಂಥರ ಖುಷಿ ಆಗುತ್ತೆ, ಆ ಒಂದು ಎನರ್ಜಿ ಕೂಡ ಬರುತ್ತೆ. ಬಟ್ ಇವಾಗ ಬೆಂಗಳೂರು ಬುಲ್ಸ್ ಬಾಯ್ಸ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತೂ ಪಕ್ಕ ಬಂದಿರುತ್ತೆ, ಒಂದು ವೈಬ್ ಬಂದಿರುತ್ತೆ ಆ ಒಂದು ಟೀಮಲ್ಲಿ, ಫುಲ್ಲು ಸಕ್ಕತ್ತಾಗಿರುತ್ತೆ ಮಗ, ಫುಲ್ ಇನ್ ಚಿಲ್ಲೆ. ಬಟ್ ಸ್ಟಾರ್ಟಿಂಗ್ ಸೆವೆನಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಸತ್ಯಪ್ಪ ಬಂದಿದ್ದಾರೆ ಆ್ಯಂಡ್ ಜಿತೇಂದ್ರ ಯಾದವ್ ಕೂಡ ಕರ್ಕೊಂಡ್ಬಂದಿದ್ದಾರೆ, ಧೀರಜನ ಕೂರಿಸಿದ್ದಾರೆ ಆ್ಯಂಡ್ ಇನ್ನೊಬ್ಬ ಪ್ಲೇಯರನ್ನು ಕೂರಿಸಿದೆ ಅಂತ ಅನಿಸುತ್ತೆ. ಸೊ ಓಕೆ, ಬಟ್ ಆಕಾಶ್ ಇಂಡೆ ಪರ್ಫಾರ್ಮ್ ಮಾಡ್ಬೇಕು ಮಗ. ಆಕಾಶ್ ಇಂಡೆ, ಅಲಿಜಾ ಮಿರ್ಜಾ ಆ್ಯಂಡ್ ಆಶೀಶ್ ಮಾಲಿಕ್ 3 ಜನ ಪರ್ಫಾರ್ಮ್ ಮಾಡಿದ್ರೆ ಹೆಂಗಿರೋದು ಗುರು ಬೆಂಗಳೂರು ಬುಲ್ಸ್ ಅವ್ರದ್ದು. 3 ಜನ ರೈಡರು, ಮತ್ತು ಈ ಕಡೆ ಇವತ್ತು ಫುಲ್ ಪ್ಯಾಕ್ ಮಾಡಿದ್ದು ಆ್ಯಕ್ಚುಲಿ ಡಿಫೆಂಡರ್ಗಳನ್ನ ಫುಲ್ ಪ್ಯಾಕ್ ಮಾಡಿದ್ರು ಆ್ಯಕ್ಚುಲಿ. ಜಿತೇಂದ್ರ ಯಾದವ್, ದೀಪಕ್ ಆ್ಯಂಡ್ ಯೋಗೇಶ್ ಜಯ್ಯ, ಸಂಜಯ್ ದುಲ್ಲು ಎಲ್ಲನೂ ಕೂಡ ಪ್ಯಾಕ್ ಮಾಡಿದರು, ಸಕ್ಕತ್ತಾಗೇ ಇದ್ದು. ಬಟ್ ಆಕಾಶ್ ಇಂಡಿಯಾ ಒಬ್ಬರು ಮಗ, ಅವರೊಬ್ಬರು ಫಾರ್ಮಿಗೆ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಮ್ಯಾಚಸ್ ಎಲ್ಲದೂ ಕೂಡ. ಸೊ ನೋಡೋದ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾವ ಥರ ಖುಷಿ ಕೊಟ್ಟಿದೆ ನಿಮಗೆ ಅಂತ ಕಾಮೆಂಟ್ ಮಾಡಿ ಗುರು. ಹಂಗೆ ಈ ಒಂದು ಖುಷಿಯಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಏನು ಮಾಡ್ತೀರೋ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಮಾಡಿ. ನಿಮ್ಗೆ ಯಾವಾಗ ಖುಷಿ ಆಗುತ್ತೋ ಅವಾಗ ಮಾಡಿ, ಮತ್ತೆ ವಾಪಸ್ ಬರ್ತಿರಲ್ಲ ಅವಾಗ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಮಗ, ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗೋ, ನಿಮಗೆ ಸಖತ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅಷ್ಟೇ ಇವರು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಬೆಂಗಳೂರು ಬುಲ್ಸು ಫಸ್ಟ್ ಟೈಮ್ ಈ ಒಂದು PK 2025 ಗೆದ್ದುಬಿಟ್ರು, ಖುಷಿ ಆಗ್ತದೆ. ಓಕೆ, ಸಿಗ್ತೀನಿ ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ಸ್.